ಅಕ್ಕ ಅರ್ಜೆಂಟಾಗಿ ಬರೋಕೆ ಹೇಳಿದೆ. ಏನು ವಿಷಯ? ಪ್ರತಿ ವರ್ಷ ನ್ಯೂ ಇಯರ್ಗೆ ವೇದ ಫ್ರೆಂಡ್ಸ್ ಎಲ್ಲ ಒಂದ್ ಕಡೆ ಸೇರಿ ನ್ಯೂ ಇಯರ್ ಪಾರ್ಟಿ ಮಾಡ್ತಾರೆ. ಅಲ್ಯೂಮಿನಿ ಮೀಟ್ ಕಮ್ ನ್ಯೂ ಇಯರ್ ಸೆಲೆಬ್ರೇಷನ್. ಹೋ, ದಟ್ಸ್ ಫ್ಯಾಂಟಾಸ್ಟಿಕ್. ಕಾಲೇಜ್ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದೆ ಒಂಥರ ಮಜಾ. ಆದ್ರೆ ಅವಳು ಹೋಗೋದಕ್ಕೆ ಒಪ್ತಾ ಇಲ್ಲ ಪ್ರೀತಮ್. ಯಾಕತ್ತೆ? ಅವಳಿನ್ನೂ ಆ ಮನೆ ಗುಂಗಲ್ಲೇ ಇದ್ದಾಳೆ ಪ್ರೀತು. ಅತ್ತೆ, ಅವಳಿಗೆ ಇಷ್ಟು ದಿನ ಅವ್ರ ಮನೆಯಲ್ಲೇ ಬದುಕಿದ್ದಾಳೆ. ಹಾಗಾಗಿ ಅವ್ರ ನೆನಪುಗಳೆಲ್ಲ ಅವಳಿಗೆ ಕಾಡೋದು ಸಹಜನೇ ತಾನೆ. ಎಷ್ಟೊಳ್ಳೆ ಮನ್ಸಪ್ಪ ನಿಂದು. ನಿನ್ ಮದ್ವೆ ಮುರ್ದ ಅವನ್ ಬಗ್ಗೆ ಆಗ್ಲಿ ಅವನ್ ಮನೆಯವ್ರ ಬಗ್ಗೆ ಆಗ್ಲಿ ಒಂದ್ ಸ್ವಲ್ಪನೂ ಕೆಡಕ್ ಮಾತಾಡಲ್ವಲ್ಲ ನೀನು. ಅಮ್ಮ, ಅದು ಪ್ರೀತಮ್ ಗುಣ. ಯಾವಾಗಲೂ ಪಾಸಿಟಿವ್ ಆಗಿರ್ತಾನೆ, ಯಾರ ಮೇಲೂ ಕೋಪ ಮಾಡ್ಕೊಳಲ್ಲ, ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಲ್ಲ. ಒಂದೊಂದ್ಸಲ ಇವನ್ ತಾಳ್ಮೆ ನೋಡಿ ನನಗೆ ಆಶ್ಚರ್ಯ ಆಗತ್ತೆ. ಇವನ್ಗಿರೋ ಕೂಲ್ನೆಸ್ ನನಗಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು ಆಗತ್ತೆ. ಬಾವಾ, ನೀವು ಸುಮ್ಮನೆ ಹೊಗಳ್ತಾ ಇದ್ದೀರಾ ನನ್ನ. ಇಲ್ಲ ಪ್ರೀತು, ಅವನ್ ಸತ್ಯ ಹೇಳ್ತಾ ಇದ್ದಾನೆ. ಅತ್ತೆ, ನೀವೂನು ನನ್ ಮನ್ಸಿನ ಭಾವನೆನೂ ಅದೇನಪ್ಪ. ಅವಳನ್ನ ಆ ನೆನಪುಗಳಿಂದ ಹೊರಗಡೆ ಕರ್ಕೊಂಬಾರಪ್ಪ. ಆಗ್ಲೇ ನಿಮ್ಮಿಬ್ರ ಜೀವನ ಮುಂದಕ್ಕೆ ಚೆನ್ನಾಗಿರೋದು. ಅತ್ತೆ, ನೀವೇನು ವರಿ ಮಾಡ್ಕೋಬೇಡಿ. ನಾನು ಬದುಕಿರೋದೇ ವೇದಂಗೋಸ್ಕರ, ಅವಳ ಸಂತೋಷಕ್ಕೋಸ್ಕರ. ಅದ್ ಗೊತ್ತಿದೆ ಪ್ರೀತು. ಅವಳು ಒಂದೇ ಕಡೆ ಕೂತಿದ್ರೆ ಪದೇ ಪದೇ ಅವಳಿಗೆ ಆ ಮನೆ ನೆನ್ಪುಗಳೇ ಕಾಡುತ್ತೆ. ಹೊರಗಡೆ ಹೋಗಿ 4 ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೇನೆ ಅವಳ ಮೈಂಡು ಡೈವರ್ಟ್ ಆಗೋದು. ಪ್ರೀತಮ್, ನೀನೀಗ ವೇದ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀಯೋ ಅವಳಿಗೆ ಅಷ್ಟು ಹತ್ರ ಆಗ್ತೀಯ. ಈ ಆಪರ್ಚುನಿಟಿನ ಕಳ್ಕೊಬೇಡ. ಹೇಗಾದ್ರೂ ಮಾಡಿ ವೇದನ ನ್ಯೂ ಇಯರ್ಗೆ ಬಾವಾ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಾನು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಠಮಾರಿ ಕಣೋ, ಅವಳು ಒಪ್ಪಲ್ಲ. ಅತ್ತೆ, ನೀವು ನೋಡ್ತಾ ಇದ್ದೆ. ಅತ್ತೆ, ನನ್ನ ತಮ್ಮ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದು ಸಕ್ಸಸ್ಫುಲ್ ಆಗೋವರೆಗೂ ಬಿಡೋದಿಲ್ಲ ಗೊತ್ತಾ. ಗಾಡಿ ನಿಲ್ಸೋ ಗಾಡಿನ. ನಗೋ ಅಂತದ್ ಏನಾಯ್ತು ನಿಂಗೀಗ? ಏಯ್, ಯಾಕೋ ಕತ್ತೆ, ಏನಾಗ ನಗೋದು? ನೀನ್ ಮಾಡಿರೋ ಕೆಲ್ಸಕ್ಕೆ ನಗ್ದು ಇನ್ನೇನ್ ಮಾಡ್ಲಿ? ಅಲ್ಲ ಕಣೋ, ಆ ಸಾಕ್ಷಿ ಅಮ್ಮ ನನ್ನನ್ನ ಬೂದ್ ಕುಂಬಳಕಾಯಿ ನಿವಾಳಿಸಿ ಎಸ್ದು ಬಿಟ್ಲಲ್ಲ. ಪಾಪ ನಮ್ಮಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಕಲಿಕರ ಇಲ್ವಲ್ಲೋ ನಿಂಗೆ? ಅದು ನಿನ್ನ ಆ ಮನೆಗೆ ಹೋಗಕ್ಕೆ ಯಾರು ಹೇಳಿದ್ದು? ಸರಿ, ಏನೋ ಅವ್ರನ್ನ ನೋಡ್ಬೇಕಂತ ಮನ್ಸಾಯ್ತು, ಹೋದೆ. ಹೋದೆ ಅಂತ ಅನ್ಕೊಳ್ಳೋಣ. ಅವ್ರು ಕೊಟ್ಟಿರೋ ಕೆಟ್ಟ ಕಾಫಿನ ಕುಡಿದು ವಾಮಿಟ್ ಬರೋಕ್ಕಿಂತ ಮುಂಚೆ ಮನೆಯಿಂದ ಆಚೆ ಬಂದಿದ್ರೆ ಏನಾಗಿರೋದು? ಬೇಕಿತ್ತು ನಿನಗೆ ಈ ಹೆಣ್ ಕೀಳೋ ಶೋಕಿಯನ್ನ? ಅಲ್ಲಮ್ಮ, ಆ ಕಾಮಿಡಿ ಪೀಸು ಪಂಚ್ ಡೈಲಾಗ್ ಹೇಳ್ತಾ ನಿನಗೆ ಗ್ಯಾಪ್ ಕೊಡದೆ ಪಂಚ್ ಮಾಡ್ತಾ ಇದ್ರೆ ನನಗದ ನೋಡಿ ತಡ್ಕೊಳಕ್ಕಾಗಿಲ್ಲ. ಫುಲ್ ನಗು. ಆದ್ರೂ ನೀನ್ ಪೆಚ್ಚುಮೋರೆ ಹಾಕೊಂಡಿರೋದನ್ನ ನೋಡಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ಅದು ಎಷ್ಟೊಂದು ಕಂಟ್ರೋಲ್ ಮಾಡಕ್ಕಾಗುತ್ತೆ ಹೇಳು? ಅಲ್ಲ ಕಣೋ, ಒಬ್ರು ನಿಮ್ ತಾಯಿಗೆ ಅವಮಾನ ಮಾಡಿದ್ದಾರೆ. ಅವ್ರ ಮೂತಿಗೆ ಮಂಗಳಾರತಿ ಎತ್ತದ್ ಬಿಟ್ಟು ಕೂತ್ಕೊಂಡು ನಗ್ತಿದ್ಯಲ್ಲೋ. ಫಸ್ಟ್ ಆಫ್ ಆಲ್, ನಾನು ಯಾಕೆ ಅವ್ರಿಗೆ ಮಂಗಳಾರತಿ ಎತ್ತಬೇಕು? ಅಂಥದ್ದು ಅವ್ರೇನು ಮಾಡಿದ್ದಾರೆ? ಅವ್ರೇನಾದ್ರೂ ನಿನಗೆ ಬಿಳಿದೆಳೆ ಕೊಟ್ಟು ಹೆಣ್ಣು ಕೇಳಿ ಅಂತ ಕರೆದಿದ್ರಾ? ನೀನೇ ತಾನೆ ಹೋಗಿ ಹೆಣ್ಣು ಕೊಡಿ ಅಂತ ಅವ್ರನ್ನ ಕೆಣಕಿರೋದು. ಇದರಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ದೆ ನನಗೆ ಸರ್ಪ್ರೈಸ್ ಬೇರೆ. ನಾನೆಲ್ಲಿ ಬೇಡ ಅಂತೀನೋ ಅಂತ ಅದೇನ ಪುಲಾವ್ ಮತ್ತೆ ಕೇಸರಿ ಬಾತ್, ಈಗ ಚೌಚೌ ಬಾತ್ ಮಾಡಿ ನಿನ್ನ ಆಚೆ ಕಳ್ಸಿದ್ರಲ್ಲಮ್ಮ. ಅಲ್ಲ ಕಣೋ, ತಾಯಿ ಆದವಳು ಮಗನ್ ಮದ್ವೆ ಮಾಡಿಸಿ ಸಂತೋಷ ಪಡ್ಬೇಕು ಅಂತ ಅನ್ಕೊಳ್ಳೋದು ತಪ್ಪೇನೋ? ಖಂಡಿತ ತಪ್ಪಲ್ಲಮ್ಮ. ಆದ್ರೆ ಒಬ್ಬ ರೌಡಿ ಮಗನಿಗೆ ಮದುವೆ ಮಾಡಿ ನೋಡ್ಬೇಕು ಅನ್ನೋದು ದೊಡ್ಡ ತಪ್ಪು. ಅಮ್ಮ, ನೀನು ಬೇತಾಳನ ಯಾಕೆ ಮನೆ ಬಿಟ್ಟು ಓಡಿಸ್ತ? ಈ ರೌಡಿ ಮಾಡೋ ಕೆಲಸದಿಂದ ಅವಳಿಗೆ ತೊಂದರೆ ಆಗ್ಬಾರ್ದು ಅಂತ ತಾನೆ.
ನೀನು ಹೇಳ್ದೆ ಹೋದ್ರು ನನಗೆ ಅರ್ಥ ಆಗುತ್ತಮ್ಮ. ಹಾಗಿಲ್ಲ ಇಲ್ಲ ಕಣೋ, ಅದು ಅಮ್ಮ, ನನ್ನ ಲೈಫಲ್ಲಿ ಬೇತಾಳ ಇದ್ರು ಡೇಂಜರೇ, ಸಾಕ್ಷಿ ಇದ್ರು ಡೇಂಜರೇ, ಇನ್ನು ಯಾರೇ ಇದ್ರು ಡೇಂಜರ್. ಅದಕ್ಕೆ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ನನ್ನ ಲೈಫಲ್ಲಿ ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದು. ನೋಡಮ್ಮ, ನೀನು ಈ ಹುಚ್ಚಾಟನ ಇಲ್ಲೇ ಬಂದ್ ಮಾಡು. ಅದರಿಂದ ನಿನಗೆ ಮುಜುಗರ, ನನಗೆ ಇರಿಟೇಷನ್. ವಿಕ್ರಮ್, ನೀನು ರೌಡಿನೋ ಕೇಡಿನೋ ನನಗೆ ಬೇಕಾಗಿಲ್ಲ ಕಣೋ. ಇನ್ನು ನನ್ನ ಮಗ ಅಷ್ಟೇ ಈ ತಾಯಿಗೆ ಗೊತ್ತಿರೋದು. ಎಲ್ರ ಹಾಗೆ ನಿಂಗೆ ಮದುವೆ ಆಗಬೇಕು, ನಿನ್ನ ಹೆಂಡತಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಮಕ್ಕಳಾಗಬೇಕು, ನಿನ್ನ ಸಂಸಾರ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತೀನಿ ಕಣೋ. ಸಾಯಕ್ಕೆ ಮೊದಲು ಅದನ್ನ ನೋಡೋ ಆಸೆ ನನಗೆ. ನೋಡೋ ಹಾಗೆಲ್ಲ ಮಾತಾಡ್ಬೇಡ ನೀನು. ನಾನು ನನ್ನ ಭಾವನೆನ ಹೇಳ್ಕೊತಿದ್ದೀನಿ ಅಷ್ಟೇ ಕಣೋ. ಅಮ್ಮ, ನಾನು ನನ್ನ ಭಾವನೆನ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಯಾವ ಹುಡುಗಿಗೂ ಜಾಗ ಇಲ್ಲ. ಈ ವಿಷಯದಲ್ಲಿ ನಿನ್ನ ಆಸೆನ ಈಡೇರಿಸಿದ್ರೆ ಕೆಟ್ಟ ಮಗ ಅನ್ಕೊಂಡ್ರು ಪರವಾಗಿಲ್ಲ. ನನ್ನ ಮಾತ್ರ ಬಲವಂತ ಮಾಡಬೇಡ ನೀನು. ಈಗೇನು ರೋಡ್ ಮೇಲೆ ನಿಂತ್ಕೊಂಡು ಪಂಚಾಯಿತಿ ಮಾಡಬೇಕು ಅಂತಿದ್ಯಾ? ಇಲ್ಲ ತಾಯಿ, ನೀನು ಅನ್ಕೊಂಡಿರೋ ಪಂಚಾಯತಿನ ಇಲ್ಲೇ ಮುಗಿಸು ಅಂತ ಕೇಳ್ಕೊತಿದ್ದೀನಿ ಅಷ್ಟೇ. ಸರಿ, ಹೋಗೋಣವಾ? ಏನನ್ ಕೆಕ್ಕಿಸ್ಕೊಂಡು ನೋಡ್ತಿದ್ಯಾ? ಹೆಂಗಿದೆ ಮೈಗೆ? ನಿನ್ನ ಹತ್ರ ಕಿರಿಕ್ ಮಾಡಬೇಕು ಅಂತ ನಾನು ಕೂತಿಲ್ವೇ? ನೀನು ಅಂದರೆ ನನಗೊಂಥರ. ಈ ಕುಡ್ಕೊಂಡು ಕಟ್ಕೊಂಡೆ ನೀನು ಇಷ್ಟೊಂದು ಸುಖವಾಗಿ ಸಂತೋಷವಾಗಿ ಇದೆಯಲ್ಲ. ಇನ್ನು ನಮ್ಮ ಸಾಕ್ಷಿ ಆ ರೌಡಿ ಜೊತೆ ಹೇಗಕ್ಕಾಗಲ್ವೇನ? ಒಳ್ಳೆ ಹುಡುಗ, ಅವನ್ನೇ ನಾನು ಉಸಿರು ಅಂದ್ಕೊಂಡಿದ್ದಾಳೆ ಅಂತ ಲವ್ ಬರ್ಡ್ಸ್ನ ಒಂದು ಮಾಡೋದು ನಮ್ಮ ಡ್ಯೂಟಿ ಅಲ್ವೇ? ಸುಮ್ಮನೆ ಇರ್ಬೇಕು. ಅಮ್ಮ ಅಮ್ಮ, ಕೇಳಿಸ್ತಾ ಇದೆ ನನ್ಗೆ. ಇನ್ನೂ ಕ್ಯೂರಿ ಆಗಿಲ್ಲ ನಾನು. ಜಯತ್ತೆ ಹೆಣ್ ಕೇಳ್ಕೊಂಡು ಬಂದಾಗ ಅವ್ರಿಗೆ ಅವಮಾನ ಮಾಡಿ ಕಳ್ಸಿದ್ಯಂತೆ. ಎದುರುಗಡೆ ಮನೆ ಅಕ್ಕ ಎಲ್ಲ ಹೇಳಿದ್ರು. ನಿಜಾನಾ? ನಿಜ, 100% ನಿಜ. ಇದಕ್ಕೆ ನಾನೇ ಸಾಕ್ಷಿ. ಅಲ್ಲಮ್ಮ, ನಾನು ವಿಕ್ರಮ್ನ ಅಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಿದ್ದು ಯಾಕಮ್ಮ ಹೀಗೆ ಮಾಡ್ದೆ? ಕೇಳಮ್ಮ, ಸರಿಯಾಗಿ ಕೇಳು. ನನ್ನಂತ ಕುಡ್ಕಂಗಿನ್ನ ಆ ವಿಕ್ರಮ್ ಎಷ್ಟೋ ವಾಸಿ ಅಂತ ಕೇಳು. ಅಮ್ಮ, ಇಷ್ಟು ವರ್ಷ ಕಾದಿದ್ದಕ್ಕೆ ಇವಾಗ ಒಂದು ಅವಕಾಶ ಸಿಗ್ತಾ ಇದೆ. ಅದನ್ನು ಯಾಕಮ್ಮ ಎಡಗಾಲಲ್ಲಿ ಹೋಗಿ ಓಡಿಸ್ತಾ ಇದ್ಯಾ? ಏನೇ ಮೂಗು ಬಸ್ವಿ ತರ ಸುಮ್ಮನೆ ಕೂತಿದ್ಯಲ್ಲ, ಏನಾದರೂ ಮಾತಾಡು. ಮರ್ಯಾದೆಯಾಗಿ ವಿಕ್ರಮ್ಗೂ ಸಾಕ್ಷಿಗೂ ಮದುವೆ ಮಾಡು. ಇಲ್ಲ ಅಂದ್ರೆ ಇಲ್ಲಾಂದ್ರೆ ಹುಣಸೆ ಮರಕ್ಕೆ ನೇಣ್ ಹಾಕೊಂಡು ಸತ್ತೋಗ್ತೀಯ ನೀನು? ನಾನು ಯಾಕೆ ನೇಣ್ ಹಾಕೊಂಡ್ತಾ ಇದ್ದೆ? ನನ್ನ ಮಗಳು ಕರ್ಕೊಂಡೋಗಿ ವಿಕ್ರಮ್ ಜೊತೆ ಮದುವೆ ಮಾಡಿಸ್ತೀನಿ. ಅದ್ ಹೇಗ್ ಮಾಡಿಸ್ತೀರೋ ನಾನು ನೋಡ್ತೀನಿ. ನನ್ನನ್ನು ದಾಟಿ ಮದುವೆ ಮುಂಜಿ ಅಂತ ಏನಾದ್ರೂ ಹೋದ್ರೆ ಆ ವಿಕ್ರಮ್ ಮನೆ ಮುಂದೆ ನೇಣಕ್ಕೊಂದು ಸತ್ತೋಗ್ತೀನಿ.